ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ, ನಾವಿವತ್ತು ಸಿಹಿ ಗೆಣಸಿನ ಪಾಯಸವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಯಾವ ರೀತಿಯಾಗಿ ಗೆಣಸಿನ ಸಿಹಿ ಪಾಯಸವನ್ನು ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಗೆಣಸನ್ನು ತೊಗೊಂಡಿದ್ದೀನಿ, ನೀಟಾಗಿ ತೊಳ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಅದು ತೊಗೊಳ್ಳಿ. ಒಂದು ದೊಡ್ಡ ಬೌಲಷ್ಟು ಹಾಲು, ಒಂದು 1/4 ಬೌಲಷ್ಟು ಶಾವಿಗೆ, ಮತ್ತು ಸಣ್ಣ ರವೆ, ಚಿರೋಟಿ ರವೆ ಅಂತಾರಲ್ಲ ಅದು, ಮತ್ತು 1 ಬೌಲಷ್ಟು ಸಣ್ಣ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಗೆಣಸನ್ನು ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ 1 ವಿಜಲ್ನ ಕೂಗಿಸ್ಕೊಳ್ಳೋಣ. ಅದು ಕೂಗಿಸ್ಕೊಳ್ಳೋಣ. ನೋಡಿ, ಈ ಥರ ನೀವು ಗೆಣಸು 1 ವಿಜಿಲ್ ಅಷ್ಟೇ ಕೂಗಿಸ್ಕೋಬೇಕು. ನೋಡಿ, ಈ ಥರ 1 ವಿಜಿಲ್ ಆದಮೇಲೆ ನಾನು ಅದ್ರ ಮೇಲಿಂದೆಲ್ಲ ಸಿಪ್ಪೆ ತಕ್ಕೊಂಡ್ಬಿಟ್ಟು ನಾವು ತುರಿಯೋ ಮಣೆಯಿಂದ ಈ ಥರ ತುರ್ಕೋಬೇಕು. ನೋಡಿ, ಈ ಥರ ಗೆಣಸನ್ನು ನೀಟಾಗಿ ತುರ್ಕೊಳ್ಬೇಕು. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ, ನೀವು ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ಗೆಣಸು ಮೊದಲೇ ಆರೋಗ್ಯಕರವಾದಂಥ ಫುಡ್ಡು, ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ಥರ ನಾನು ಯಾವ ರೀತಿಯಾಗಿ ತುರ್ಕೊಂಡಿದ್ದೀನಲ್ಲ, ಕೊಬ್ಬರಿ ಯಾವ ರೀತಿ ತುರ್ಕೊಳ್ತೀವೋ ಆ ರೀತಿಯಾಗಿ ನೋಡಿ ಈ ಥರ ತುರ್ಕೊಂಡು ಇಟ್ಕೋಬೇಕು. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಅಥವಾ ನೀವು ಪಾತ್ರೆ ಏನಾದರೂ ತೊಗೊಳ್ಳಿ. ಅದರಲ್ಲಿ ನಾನು ದೊಡ್ಡ ಬೌಲಷ್ಟು ಹಾಲು ತೊಗೊಂಡಿದ್ದೆನಲ್ಲ, ಆ ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಹಾಕಿದ್ಮೇಲೆ ನೀರನ್ನು ಕೂಡ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ತುರಿದಿರತಕ್ಕಂಥ ಗೆಣಸನ್ನು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಅದು ಕುದಿಯೋಕೆ ಬಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತದು ಬೇಯಬೇಕು ಹಾಲಲ್ಲಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಹಾಲಲ್ಲಿ ಕುದಿಯೋಕೆ ಬಿಟ್ಬಿಡೋಣ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಲ್ಲ, ನೀವು ಅದೇ ರೀತಿಯಾಗಿ ಮಾಡ್ಕೊಂಡು ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹೊಸ ರೆಸಿಪಿ ಆಗಿರುತ್ತೆ. ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ. ಮತ್ತು ಈಗ ನಾನು ಅದು ಬೇಯೋವರೆಗೂ ಡ್ರೈ ಫ್ರೂಟ್ಸ್ನ ಒಂದು ಹಂಚ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ತೊಗೋಬೇಕು. ಆಮೇಲೆ ಅದೇ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಅದನ್ನು ಹಾಕ್ಕೊಂಡು 1/4 ಬೌಲಷ್ಟು ಏನು ಶಾವಿಗೆ ತೊಗೊಂಡಿದ್ವಲ್ಲ, ಆ ಶಾವಿಗೆನ ನೀಟಾಗಿ ಕೆಂಪಗಾಗೋವರೆಗೂ ಉಳ್ಕೊಳ್ಬೇಕು. ಕೆಂಪಗಂದರೆ ತೀರಾ ಸುಟ್ಬಿಡೋದಲ್ಲ, ಸ್ವಲ್ಪ ಕೆಂಪಗಾಗಬೇಕದು. ನೋಡಿ, ಈ ಥರ ಬೆಂದಿದೆ ನಮ್ಮದು ಗೆಣಸು. ಈ ಥರ ಈಚಕ್ಕೆ ನೋಡಿದ್ರೆ ಒಂದು ಬೆಂದಿದೆ. ಈಗ ಈ ಟೈಮಲ್ಲೇ ನಾವು ಶಾವಿಗೆ ಹಾಕ್ಕೊಳ್ತಾ ಇದ್ದೀವಿ. ನಾವು ಹುರ್ಕೊಂಡಿದ್ವಲ್ಲ ಈ ಶಾವಿಗೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದು ಸಿಹಿ ಗೆಣಸು ಆಗಿರೋದ್ರಿಂದ ಅದರಲ್ಲಿ ಸ್ವೀಟ್ನೆಸ್ ಇರುತ್ತೆ. ಬೆಲ್ಲ ನೋಡಿಕೊಂಡು ನಿಮಗೆ ಅಳತೆ ಪ್ರಕಾರ ನೀವು ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿ ನೋಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ತುಂಬಾ ಸಿಹಿ ಆಗೋಗುತ್ತೆ. ನೋಡಿ, ಈಗ ನಾನು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕು. ನೀಟಾಗಿ ಕುದಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗಿದೆ. ಇದಕ್ಕೆ ನಾನು ನೋಡಿ ಈ ಥರ 2 ಚಮಚದಷ್ಟು ಚಿರೋಟಿ ರವೆ ಅಂತ ತೊಗೊಂಡಿದ್ನಲ್ಲ, ಅದನ್ನು 2 ಸಣ್ಣ ಚಮಚದಿಂದ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಏಲಕ್ಕಿ ಪೌಡರ್ ಕೂಡ ಇದೇ ಟೈಮಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಚಿರೋಟಿ ರವೆ ಮತ್ತು ಏಲಕ್ಕಿ ಪೌಡರ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ 2 ಕಡೆ ಮಿಕ್ಸ್ ಮಾಡ್ಕೊಂಡು ತುಂಬಾ ಕುದಿಸ್ಕೊಳ್ಬೇಕು. ಒಂದು ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ವಿ. ನೋಡಿ, ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಸಿಹಿ ಗೆಣಸಿನ ಪಾಯಸ ರೆಡಿಯಾಗಿದೆ. ಇದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.